Audio Jungle. Audio Jungle. ಇವತ್ತು ನಾವು ಬಸಳೆ ಸೊಪ್ಪು ಮತ್ತು ಆಲೂಗೆಡ್ಡೆ ಸಾಂಬಾರು ಸೌತೆಕಾಯಿ ಬಳಸ್ಕೊಂಡು ಒಂದು ಸಾಂಬಾರು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಬೇಳೆ ಎಲ್ಲ ಹಾಕಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮಂಗಳೂರು ಬಸಳೆ ಸೊಪ್ಪು ನೋಡಿ, ಇಲ್ಲಿ ಅಲ್ಲಿದೆಷ್ಟು ತೆಳುವಾಗಿರುತ್ತೆ ನೋಡಿ, ಎಲೆ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಾವೆಲ್ಲ ಬೆಳೆಯೋದು ಸ್ವಲ್ಪ ದಪ್ಪ ಇರುತ್ತೆ ನೋಡಿ. ಆ ಕಡೆ ಮಂಗಳೂರದ್ದು ಎಷ್ಟು ತೆಳುವು ಇರುತ್ತೆ ಎಲೆ, ಇಲ್ಲೇ ಗೊತ್ತಾಗುತ್ತೆ ನೋಡಿ. ಇದ್ರ ಜೊತೆ ಸಾಂಬಾರು ಸೌತೆಕಾಯಿ ಕೂಡ ಮಂಗಳೂರದೇನೆ, ಅದು ಮತ್ತು ಆಲೂಗೆಡ್ಡೆ ಬೇಳೆ ಹಾಕಿ ನಾನು ಒಂದು ಸಾರು ಥರ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ, ಅನ್ನಕ್ಕೆ. ಇದಕ್ಕೆ ಯಾವುದೇ ಖಾರ ಪುಡಿ ಬೇಡ, ಧನಿಯಾ ಪುಡಿ ಏನು ಬೇಡ, ಹಾಗೆ ಮಾಡ್ಬೋದು ನೋಡಿ. ಇದಕ್ಕೆ ಬರೀ ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಟೊಮೊಟೊ, ಹುಣಸೆಹಣ್ಣು ಬೇಡ, ಇದಕ್ಕೆ 2 ಆಲೂಗೆಡ್ಡೆ, ಬೇಳೆ, ಇಷ್ಟು ಪದಾರ್ಥ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಒಂದು ಒಗ್ಗರಣೆ ಕೊಟ್ಟರೆ ಸಾಕು, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನೋಡಿ, ಇದೆಲ್ಲ ಬಿಡಿಸ್ಕೊಂಡು ನೋಡಿ, ಇದನ್ನೇನು ಬಿಸಾಕೋದು ಬೇಡ, ಕಡ್ಡಿನ ಇದು ಕೂಡ ಹಾಕ್ಬೋದು. ಇದ್ದಂಟು ಕಟ್ ಮಾಡಿ ಇದನ್ನು ಕೂಡ ತಿನ್ಬೋದು. ಇದು ಕಾಯಿ ರುಬ್ಬಿ ಮಾಡ್ತಾರೆ, ಮಸಾಲೆ ರುಬ್ಬಿ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಹಂಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಕ್ತೀನಿ, ಇದು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪು, ಈ ಬಸಳೆ ಸೊಪ್ಪಿನ ಸಾರು. ಎಲ್ಲದಕ್ಕೂ ಒಳ್ಳೆಯದು ಹೆಲ್ತಿಗೆ ನೋಡಿ. ಅದಕ್ಕೆ ಬೇಕಾಗಿರೋದು ನಾನು ಇಲ್ಲಿ ಅರ್ಧದಲ್ಲಿ ಕಾಲು ಭಾಗ ತಗೊಂಡಿದ್ದೀನಿ ನೋಡಿ. ಇಲ್ಲಿ 2 ಆಲೂಗೆಡ್ಡೆ, ಒಂದು ದೊಡ್ಡ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ, ಒಂದು ದೊಡ್ಡ ಈರುಳ್ಳಿ, ಒಂದು ಇಷ್ಟು ಬಟ್ಲಲ್ಲಿ ಬೇಳೆ ಸಾಕು. ಇದು ದೊಡ್ಡದಾಗಿದೆ ಬೇಳೆ, ಬೆಂದರೆ ತುಂಬ ಸ್ವಲ್ಪ ಗಟ್ಟಿಯಾಗುತ್ತೆ. 4 ಮೆಣಸಿನ್ಕಾಯಿ ಸಾಕು, ಕಟ್ ಮಾಡಿ ಹಾಕೋಣ. ಇಲ್ಲ ಹಂಗೇನೂ ಹಾಕ್ಬೋದು. ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋಣ, ಅಷ್ಟೇ ಸಾಕು. ಈರುಳ್ಳಿ ಏನು ಬೇಡ ಒಗ್ಗರಣೆಗೆ, ಅಷ್ಟು ಹಾಕಿದ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಸೌತೆಕಾಯಿ ಎಷ್ಟು ದೊಡ್ಡದಿತ್ತು ಸೌತೆಕಾಯಿ. ಇದು ಕಟ್ ಮಾಡಿ ಇಷ್ಟು ನಮಗೆ ಎದುರುಗಡೆ ಮನೆಯವರು, ಅವ್ರ ಮಗಳು ಬಂದಿದ್ದರು, ಅಜ್ಜಿ ಕೊಟ್ಟಿದ್ದರು. ನಾನು 4ನೇ ದಿವಸ ಮಾಡ್ತಾ ಇರೋದು ನಾನು ಸಾರು. ಸ್ವಲ್ಪನೇ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಬೇಳೆ, ಆಲೂಗೆಡ್ಡೆ ಮತ್ತು ಸಾಂಬಾರು ಸೌತೆಕಾಯಿ. ಇವತ್ತು ನಾನು ಬಸಳೆ ಸೊಪ್ಪು, ಆಲೂಗೆಡ್ಡೆ, ಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬಸಳೆ ಸೊಪ್ಪಿಲ್ಲ ಅಂದರೆ ಇದು ಮತ್ತು ಆಲೂಗೆಡ್ಡೆ ಬೇಳೆ ಹಾಕಿ ಮಾಡ್ತಿದ್ದೆ. ಇವಾಗ ಅದನ್ನು ಬಸಳೆ ಸೊಪ್ಪು ಹಾಕ್ತೀನಿ, ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಈ ಥರ ಸೌತೆಕಾಯಿನೂ ಸಿಗಲ್ಲ, ಅಂದರೆ ಅಲ್ಲಿ ಸಿಗೋ ಥರ ಏನು ಸಿಗಲ್ಲ. ಯಾವತ್ತು ಬಳೆಕಾಯಿದು ನಾನೊಂದು ಶಾರ್ಟ್ ವಿಡಿಯೋ ಹಾಕಿದ್ದೆ, ಚಿಕ್ಕ ವಿಡಿಯೋ, ಅದು ಕೂಡ ಅವ್ರು ಕೊಟ್ಟಿದ್ದರು. ಅದು ನನಗೆ ಸುಕ್ಕ ಥರ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಿಕ್ಕಲ್ಲ ಆ ಥರ ಬಳೆಕಾಯಿ, ಅದೇನಿದ್ರು ಮಂಗಳೂರು ಕಡೆನೇ ಸಿಗೋದು. ಆ ಥರ ಸೌತೆಕಾಯಿ ಇದೆಲ್ಲ ಆ ಕಡೆನೇ ಸಿಗೋದು. ಇದು ನಿಮಗೆ ಬೇಕಂದರೆ ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ. ತೊಂಡೆಕಾಯಿನೂ ಕೂಡ ಕೊಟ್ಟಿದ್ದರು ಅವರು, ಅದು ಕೂಡ ತುಂಬಾ ಚೆನ್ನಾಗಿತ್ತು ಪಲ್ಯ. ಎಷ್ಟು ಟೇಸ್ಟ್ ಇತ್ತು ಅಂದರೆ ಅವ್ರ ತೋಟದಲ್ಲಿ ಬೆಳೆದಿದ್ರಂತೆ, ಕೊಟ್ಟಿದ್ದರು ನೋಡಿ. ಹೇಗೆ ಮಾಡೋದಂತ ನೋಡೋಣ ಇದನ್ನು. ಹಾಗೆ ನೋಡಿ, ಪುಷ್ಪ 2 ಫಿಲಮ್ ಕೂಡ ಬರ್ತಾಯಿತ್ತು. ಫಿಲಮ್ ನೋಡಿಕೊಂಡು ಹಂಗೆ ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಹಾಕೊಂಡಿದ್ದು CM-ಗೋಸ್ಕರ ಅಲ್ಲ, ನಾನು ಫೋಟೋನೇ ತಾನೆ ತಕಂತೀನಿ ಹೇಳೋ. ನಮ್ಮಿ ಕೇಳಿದ್ರೆ ಫೋಟೋ ಅಲ್ಲ, ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ನೋಡಿ, ಪುಷ್ಪ 2 ಬರ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿದೆ ಫಿಲಮ್ಮು ನೋಡಿ. ನಾನು ಈ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ, ಇದನ್ನು ತೊಳ್ಕೊಳ್ಳೋಣ ನೋಡಿ. ಆಲೂಗೆಡ್ಡೆ ಕಟ್ ಮಾಡಿಟ್ಟಿದ್ದೀನಿ, ಈ ಟೊಮೊಟೊ, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿದ್ದೀನಿ. ಇದನ್ನು ನಾನು ಬೇಳೆ ಬೇಯಕ್ಕಿಟ್ಟಿದ್ದೀನಿ, ಅದಕ್ಕೆ ಹಾಕ್ತೀನಿ ನೋಡಿ. ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೇಳೆ ಮತ್ತು ಒಂದು ದೊಡ್ಡ ಈರುಳ್ಳಿ. ಟೊಮೊಟೊ ದೊಡ್ಡದು ತಗೊಂಡ್ರೆ ಸಾಕು, ಇಲ್ಲಾಂದರೆ 2 ತಗೊಳ್ರಿ. ನಾನಿಲ್ಲಿ 1 ಟೊಮೊಟೊ ತಗೊಂಡಿನಿ ದೊಡ್ಡದು. ಇದಕ್ಕೆ ಯಾವುದೇ ಹುಣಸೆ ಹಣ್ಣು ಏನು ಬೇಡ. ಇದಕ್ಕೇನೆ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ, ಸ್ವಲ್ಪ ಅರಿಶಿನ ಪುಡಿ ಬೇಯುವಾಗ ನೋಡಿ. ಸ್ವಲ್ಪ ಉಪ್ಪು, ಒಂದು 2 ಕೂಗಿದ್ರೆ ಸಾಕು, ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ನಾನು ಆಲೂಗೆಡ್ಡೆ ಮತ್ತು ಬಸಳೆ ಸೊಪ್ಪು ಹಾಕ್ತೀನಿ. ಸಾಂಬಾರು ಸೌತೆಕಾಯಿ ಇದು ಕೂಗಿದ್ಮೇಲೆ, ನಾನು ಒಗ್ಗರಣೆ ಹಾಕಿದ್ಮೇಲೆ ಸಾಂಬಾರು ಸೌತೆಕಾಯಿ ಹಾಕ್ತೀನಿ ಲಾಸ್ಟಲ್ಲಿ, ಯಾಕೆಂದರೆ ಅದು ಬೇಗ ಬೆಂದೋಗುತ್ತೆ, ಅದಕ್ಕೋಸ್ಕರ ನೋಡಿ. ಇದ್ರ ಜೊತೆನೇ ನಾವು ಆಲೂಗೆಡ್ಡೆ ಕೂಡ ಹಾಕೋಣ.
ನೋಡಿ ಆಲೂಗೆಡ್ಡೆ ಎಲ್ಲ ಹಾಕಿದ್ದೀನಿ. ಈಗ ಬಸ್ಲೆ ಸೊಪ್ಪು ತೊಳೆದಿದ್ದೀನಿ, ಇದನ್ನು ಕೂಡ ಇದಕ್ಕೆ ಹಾಕ್ತೀನಿ ನಾನು. ಇದನ್ನೇ ತುಂಬ ಆಗೋಯ್ತು ನೋಡಿ. ನೀವು ಖಾರ ಜಾಸ್ತಿ ಬೇಕಂದರೆ ಮೆಣಸಿನ್ಕಾಯಿ ಜಾಸ್ತಿ ತಗೋಬೋದು. ನಮಗೆ ಖಾರ ಕಮ್ಮಿ ಬೇಕು, ಅದಕ್ಕೋಸ್ಕರ ನಾನು ಜಾಸ್ತಿ ತಗೊಳ್ಳಲ್ಲ, ಕಡಿಮೆ ಹಾಕ್ತೀನಿ. ನೋಡಿ ಒಗ್ಗರಣೆಗೆ ಇಷ್ಟು ಪದಾರ್ಥ ಸಾಕು: ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು. ನೋಡಿ ಇದು ಮುಚ್ಚಳ ಹಾಕ್ಯಾನ 2 ಕೂಗು ಕೂಗಲಿ. ಮತ್ತು ನೀವು ಬೇಕಾದರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಒಗ್ಗರಣೆ ಹಾಕ್ಬೋದು ಬೇಕಂದರೆ. 2 ವಿಷಲ್ ಇದು. ನೋಡಿ ಅಷ್ಟರಲ್ಲಿ ನಾವು ಸಾಂಬಾರು ಸೌತೆಕಾಯಿ ಕಟ್ ಮಾಡ್ಕೊಳ್ಳೋಣ. ಬೀಜ ಬಲ್ತಿದ್ರೆ ಹಾಕ್ಬೋದು, ನಾನು ಒಣಗಿಸಿಟ್ಟಿದ್ದೀನಿ, ನಮ್ಮ ಅಕ್ಕ ಬಂದರೆ ಊರಿಗೆ ಕೊಟ್ಟು ಕಳ್ಸೋದಕ್ಕೋಸ್ಕರ. ನೋಡಿ ಬಲ್ತಿದೆ ಇದು. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಸೌತೆಕಾಯಿ. ಇಲ್ಲಿ ಸಿಗೋದೇ ಬೇರೆ ಥರ ಇರುತ್ತೆ. ನಾನು ಆವಾಗಲೇ ಹೇಳೋದ್ನಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಮಂಗಳೂರು ಸ್ಟೋರ್ ಎಲ್ಲಾರು ಇದ್ದರೆ ನಿಮಗೆ ಅಲ್ಲಿ ಸಿಗುತ್ತೆ. ಸ್ವಲ್ಪ ರೇಟು ಜಾಸ್ತಿ ಹೇಳ್ತಾರೆ ಅವರು. ತೊಂಡೆಕಾಯಿ, ಬಸ್ಲೆ ಸೊಪ್ಪು ಎಲ್ಲ ಸಿಗುತ್ತೆ, ಊರಿಂದ ತಂದು ಮಾರ್ತಾರೆ ಅವರು. ನಾನಿದು ಸಿಪ್ಪೆ ಬೇಕಾದ್ರೆ ಹಾಕ್ಬೋದು, ಎಳೆದಿದೆ. ನಾನು ಇಲ್ಲಿ ತೆಗೆದಾಕ್ತೀನಿ, ಯಾಕೆಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದಕ್ಕೋಸ್ಕರ ಕಟ್ ಮಾಡಿಬಿಟ್ಟೆ ಹಾಕ್ತೀನಿ ನಾನು. ನೋಡಿ ಇದು ತಿಳ್ಳೇನು ತೆಗಿತಾ ಇಲ್ಲ. ನೋಡಿ ಈ ಥರ ಕಟ್ ಮಾಡಿದ್ರೆ ಸಾಕು. ಉದ್ದುದ್ದನೇ ಇರಲಿ, ಬೆಂದಮೇಲೆ ಅದು ಎಲ್ಲ ಕಲಸೋಗಿರುತ್ತೆ. ಒಂಥರ ಉದ್ದುದ್ದಕ್ಕೆ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಮಂಗಳೂರವ್ರು ಒಂದು 2-3 ಮನೆ ಗೊತ್ತು ಅವ್ರು, ಅಂದರೆ ಯಾರು ತಂದು ಕೊಡಲ್ಲ. ಇವರು ಲಿಂಗಾಯತರು, ಅವ್ರ ಮಗಳು ಅಲ್ಲಿ ಕೊಟ್ಟಿದ್ದಾರೆ, ಮದುವೆ ಮಾಡಿದ್ದಾರೆ. ಅವ್ರು ಯಾವಾಗ ಊರಿಂದ ಬಂದರು ತಂದರು ನಮಗೆ ಕೊಡ್ತಾ ಇರ್ತಾರೆ. ಹೋದ್ರು ಅವರಿವತ್ತು ಊರಿಗೆ ಹೋದರು. ಮಕ್ಕಳಿಗೆ ರಜೆ ಇತ್ತಲ್ಲ, 1 ವಾರ ಆಗಿತ್ತು ಬಂದು. ಏನೋ ಮದುವೆ ಇತ್ತಂತೆ ಅಲ್ಲಿ ಊರಲ್ಲಿ, ಅದಕ್ಕೆ ಅವ್ರು ಬೇಗ ಹೋದರು. ಮತ್ತು ಆ ಅಂಕಲ್ ಬಂದಿದ್ದರು, ಅದಕ್ಕೋಸ್ಕರ ಅವರು ಇವತ್ತು ಬಸ್ಲೆ ಸೊಪ್ಪು ತಂದಿದ್ದರು. ಬಸ್ಲೆ ಸೊಪ್ಪು ಕೊಟ್ಟಿದ್ದೆ ನಮಗೆ ಇವತ್ತು ಅವರು. ಸಂಡೇ ಇವತ್ತು ಹೋದರು ಅವರು. ಇದು ಕೊಟ್ಟು 4-5 ದಿವಸ ಆಗಿತ್ತು. ಬಂದ ದಿವಸನೇ ಕೊಟ್ಟಿದ್ರು ಅವರು. ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಕಟ್ ಮಾಡಿದರೆ ಹೊರಗಡೆ ಇಟ್ಟಿದ್ರೆ ಇದು ಹಾಳಾಗುತ್ತೆ, ಬಿಸಿಲಿದೆಯಲ್ಲ. ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಫ್ರೆಶ್ ಆಗಿದೆ. ನೋಡಿ ಇದು ತೊಳೆದ್ಬಿಟ್ಟು ಒಣ ಹಾಕಿದ್ರೆ ಈ ಬೀಜ ಒಂದೊಂದೇ ಸಿಗುತ್ತೆ ನಮಗೆ. ನೋಡಿ ತುಂಬ ಚೆನ್ನಾಗಿ ಬಂತಿದೆ. ನೀವು ಇದೇ ಥರ ಸಾರು ಮಾಡಿ, ತುಂಬ ಚೆನ್ನಾಗಿರುತ್ತೆ ನಿಮಗೆ. ಮಂಗಳೂರು ಕಡೆಯವ್ರಿಗೆ ಗೊತ್ತಿರುತ್ತೆ, ಈ ಕಡೆಯವರು ಕಮ್ಮಿ ತಿನ್ನೋದು, ಆ ಕಡೆಯವ್ರು ಜಾಸ್ತಿ ತಿಂತಾರೆ ಈ ಥರ ಸಾಂಬಾರು ಸೌತೆಕಾಯಿ, ಬಸ್ಲೆ ಸೊಪ್ಪೆಲ್ಲ. 2 ವಿಷಲ್ ಆಯಿತು, 2 ವಿಷಲ್ ಆದರೆ ಸಾಕು, ಬೇಳೆ ಚೆನ್ನಾಗಿ ಬೆಂದರೆ. ಅಷ್ಟರಲ್ಲಿ ನಾನು ಗೋಧಿ ಹಿಟ್ಟು ಕಲಿಸ್ಕೊತೀನಿ, ಅದು ಆರೋ ಅಷ್ಟರೊಳಗೆ. ನೋಡಿ ಕುಕ್ಕರ್ ಆರಿದೆ. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಒಂದು ಒಗ್ಗರಣೆ ಹಾಕಿ ನೋಡಿ. ಇದಕ್ಕೆ ನಾನು ಸಾಂಬಾರು ಸೌತೆಕಾಯಿ ಹಾಕ್ತಾಯಿದ್ದೀನಿ. ಗ್ಯಾಸ್ ಹಚ್ಕೊಳ್ಳೋಣ. ಇದು ಕಾವಲೆ ಬೆಂದೋಗಿರುತ್ತೆ ಇದು ಚೆನ್ನಾಗಿ. ನೋಡಿ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ಸೊಪ್ಪು ಕಾಣಿಸ್ತಾನೆ ಇಲ್ಲ ನೋಡಿ. ಸಾಸಿವೆ ಚಟಪಟ ಅಂದಮೇಲೆ ಹಾಕಬೇಕು ನಾವು, ಇಲ್ಲಾಂದರೆ ಅದು ಹಸಿ ಹಸಿ ಸಿಗುತ್ತೆ ಸಾಸಿವೆ. ಕರ್ಬೇವಿನ ಸೊಪ್ಪು ಹಾಕೋಣ. ನೋಡಿ ಇದಾಗಿದೆ. ಗ್ಯಾಸ್ ಬಂದ್ ಮಾಡಿ ಹಾಕೋಣ. ಬೆಂಕಿ ನೋಡಿ ಸೌತೆಕಾಯಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಒಂದು ಕುದಿ ಕುದ್ರೆ ಸಾಕು, ಅದು ಬೆಂದಿರುತ್ತೆ.
ನೋಡಿ ಇದು ಕೊನೆಗೆ ಗಟ್ಟಿ ಆಗುತ್ತೆ, ಬೇಳೆ ಎಲ್ಲ ಬೆಂದಿದೆ. ಒಂದು ಕುದೀಲಿ ಇದು, ಒಂದು ಮುಚ್ಚಳ ಹಾಗೆ ಇಟ್ಟಿರೋಣ. ನಾವು ಇವಾಗಲೂ ಸ್ವಲ್ಪ ಉಪ್ಪು ಹಾಕಿದಲ್ವ, ಇವಾಗ ಸ್ವಲ್ಪ ಹಾಕೋಣ. ಹಾಕ್ಬಿಟ್ಟು ಸ್ವಲ್ಪ ತಿರುಗಿದ್ರಾಯ್ತು. ಎಲ್ಲ ಬೆಂದಿದೆ, ಸಾಕಿಷ್ಟು. ಗ್ಯಾಸ್ ಬಂದ್ ಮಾಡೋಣ. ಟೇಸ್ಟ್ ನೋಡೋಣ ಇದು ಹೇಗಿದೆ ಅಂತ. ಇದ್ರ ಜೊತೆ ನಾನಿವಾಗ ರಾತ್ರಿ ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ, ಬಸ್ಳೆ ಸೊಪ್ಪು ಮತ್ತು ಸಾಂಬಾರು ಸೌತೆಕಾಯಿ, ಆಲೂಗೆಡ್ಡೆ, ಬೇಳೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ, ಹಂಗೇ ತಿನ್ಬೋದು, ಆ ಥರ ಇದೆ. ನೋಡಿ, ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಇಲ್ಲಿದ್ದು ಸಾಂಬಾರು ಸೌತೆಕಾಯಿ ಮತ್ತು ಬಸ್ಳೆ ಸೊಪ್ಪು ತಂದು ಮಾಡ್ಬೋದು. ನೋಡಿ, ಲೋಳೆ ಆಗುತ್ತೆ. ನೋಡಿ, ಇದು ಯಾವುದೇ ಲೋಳೆ ಏನಿಲ್ಲ. ನೋಡಿ, ಅದು ದಪ್ಪ ಇರುತ್ತೆ ಸೊಪ್ಪು, ಇದು ಸಣ್ಣ ತೆಳು ಇರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಫುಲ್ ವಿಡಿಯೋ ನೋಡಿ ದಯವಿಟ್ಟು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ತುಂಬ ಈಸಿಲಿ ಮಾಡೋದು ನೋಡಿ. ತುಂಬ ಏನು ಪದಾರ್ಥಗಳು ಬೇಡ, ಸ್ವಲ್ಪ ಪದಾರ್ಥದಲ್ಲಿ ಒಳ್ಳೆ ಸಾರು ಮಾಡಿ ತಿನ್ಬೋದು. ಇದಕ್ಕೇನು ಹುಣಸೆ ಹಣ್ಣು ಬೇಡ, ಏನು ಬೇಡ, ಧನಿಯಾ ಪುಡಿ ಬೇಡ, ಖಾರದ ಪುಡಿ ಬೇಡ, ಏನು ಬೇಡ. ನೀವು ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋರು ಖಾರದ ಪುಡಿ ಹಾಕ್ಕೋಬೋದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಎಲ್ರಿಗೂ ಬಾಯ್ ಬಾಯ್.